ಎಲ್ಲ SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಮೊನ್ನೆ ವಿಡಿಯೋದಲ್ಲಿ ಸರ್ವನಾಮ ಅಂದರೇನು ಅದರ ಒಂದು ಉದಾಹರಣೆಗಳನ್ನು ನೋಡಿ, ಮತ್ತೆ ಇವತ್ತಿನ ದಿನ ಸರ್ವನಾಮಗಳಲ್ಲಿ ಇರುವಂತಹ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಸರ್ವನಾಮಗಳಲ್ಲಿ ಇರುವಂತಹ ವಿಧಗಳನ್ನ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಉದಾಹರಣೆಗೆ 10th ಎಕ್ಸಾಮ್ ಅಲ್ಲಿ 3ನೇ ಸಂಬಂಧಿ ಪದ ಆಗಿ ಹೆಚ್ಚಾಗಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರ ಅನ್ನೋದನ್ನ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಸರ್ವನಾಮ ಅಂದ್ರೆ ಏನು? ಸರ್ವನಾಮ ಅಂತಂದ್ರೆ ನಾಮ ಪದದ ಬದಲಿಗೆ ಬಳಸುವಂತಹ ಪದಗಳನ್ನ ನಾವು ಸರ್ವನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ಅವನು, ಅವಳು, ಅದು, ಇದು, ಇವನು, ಇವಳು, ಇದು, ನೀನು, ನೀವು, ಈ ರೀತಿಯಾಗಿ ನಾವು ಸರ್ವನಾಮಗಳನ್ನ ಉದಾಹರಣೆಗಳನ್ನಾಗಿ ನೋಡಬಹುದು. ಉದಾಹರಣೆಗೆ ರಾಮ ಕಾಡಿಗೆ, ಉದಾಹರಣೆಗೆ ರಾಮ ದಶರಥನ ಮಗ. ಪದೇ ಪದೇ ರಾಮ ಅನ್ನೋ ಹೊತ್ತಿಗೆ ನೋಡ್ರಿ ಯಾವ ತರ ಉದಾಹರಣೆಯನ್ನು ಹೇಳ್ಬೋದು. ರಾಮ ದಶರಥನ ಮಗ, ರಾಮ ಕೌಸಲ್ಯ ಮಗ, ರಾಮನಿಗೆ 3 ಜನ ತಮ್ಮಂದಿರಿದ್ದಾರೆ, ರಾಮನ ಹೆಂಡತಿ ಸೀತೆ. ಈ ರೀತಿಯಾಗಿ ಬರೀ ರಾಮ ರಾಮ ಅನ್ನುವ ಬದಲಿಗೆ ಅಂದ್ರೆ ರಾಮ ಅನ್ನುವಂಥದ್ದು ಒಂದು ನಾಮಪದ. ಈ ನಾಮಪದವನ್ನ ಪದೇ ಪದೇ ಹೇಳೋದಕ್ಕೆ ಏನಾಗುತ್ತೆ, ಸಮಂಜಸ ಅನ್ಸೋದಿಲ್ಲ. ಹಾಗಾಗಿ ಅವುಗಳ ಒಂದು ಸ್ಥಾನದಲ್ಲಿ, ನಾಮಪದಗಳ ಒಂದು ಸ್ಥಾನದಲ್ಲಿ ನಾವೇನ್ ಮಾಡ್ತೀವಿ, ಸರ್ವನಾಮಗಳನ್ನ ಬಳಕೆ ಮಾಡ್ತೀವಲ್ಲ, ಅಂತ ಸರ್ವನಾಮಗಳು ಯಾವ್ಯಾವಂದ್ರೆ ಅವನು. ಉದಾಹರಣೆಗೆ ರಾಮನು ದಶರಥ ಹಾಗೂ ಕೌಸಲ್ಯ ಮಗ, ಅವನಿಗೆ 3 ಜನ ತಮ್ಮಂದಿರಿದ್ದರು, ಅವನ ಹೆಂಡತಿಯ ಹೆಸರು ಸೀತೆ. ಈ ರೀತಿಯಾಗಿ ಅವನು, ಅವನ, ಈ ತರ ತಗೋತೀವಲ್ಲ, ಅಲ್ಲಿ ಆ ವಾಕ್ಯ ಸಮಂಜಸವಾದಂತಹ ವಾಕ್ಯ ಆಗುತ್ತೆ ಅಂತ ಹೇಳಿ ನಾಮಪದಗಳ ಬದಲಿಗೆ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸರ್ವನಾಮಗಳಲ್ಲಿ ಎಷ್ಟು ವಿಧಗಳನ್ನ ನೋಡ್ತೀವಿ ಅಂತಂದ್ರೆ, ಸರ್ವನಾಮಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಇಲ್ಲಿ ಸರ್ವನಾಮಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಮೊದಲನೆಯದು ಪುರುಷಾರ್ಥಕ ಸರ್ವನಾಮ, ಎರಡನೆಯದು ಪ್ರಶ್ನಾರ್ಥಕ ಸರ್ವನಾಮ, ಮೂರನೆಯದು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಪುರುಷಾರ್ಥಗಳು ಅಂತ ಕರಿತೀವಿ. ಇಂಗ್ಲಿಷ್ ಒಂದು ಗ್ರಾಮರ್ ಅಲ್ಲಿ ಏನ್ ತಗೋತೀವಿ, ಪರ್ಸನ್ಸ್ ಅಂತ ತಗೋತಾರ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಯಾವ ರೀತಿ ತಗೋತಾರ ನೋಡ್ರಿ, ಅದೇ ತರನಾಗಿ ನಾವು ಪುರುಷಾರ್ಥಗಳ ಅಂತ ತಗೋತೀವಿ. ಪುರುಷಾರ್ಥಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಉತ್ತಮ ಪುರುಷ, ಉತ್ತಮ ಪುರುಷ. 2 ಮಧ್ಯಮ ಪುರುಷ, ಮಧ್ಯಮ ಪುರುಷ. 3ನೇಯದು ಪ್ರಥಮ ಪುರುಷ. ಸರಿ, ಇಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಹಾಗೂ ಪ್ರಥಮ ಪುರುಷ ಅಂತ ನಾವೇನ್ ಮಾಡ್ತೀವಿ, ಪುರುಷಾರ್ಥಗಳಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಕೊಡುವಂತಹ ಉದಾಹರಣೆಯಲ್ಲಿ ಏಕವಚನ ನಂತರ ಬಹುವಚನ ಅಂತ ಹೇಳ್ತೀವಿ. ಏಕವಚನ, ಬಹುವಚನದಲ್ಲಿ ಯಾವ ರೀತಿ ಹೇಳ್ತೀವಿ ಪುರುಷಾರ್ಥಗಳನ್ನ. ಉತ್ತಮ ಪುರುಷದಲ್ಲಿ ನಾನು ಅನ್ನುವಂಥದ್ದು ಏಕವಚನ ಆದ್ರೆ ಏನ್ ಮಾಡ್ತೀವಿ, ಬಹುವಚನದಲ್ಲಿ ನಾವು ಅಂತ ಬರುತ್ತೆ. ನಂತರ ಮಧ್ಯಮ ಪುರುಷದಲ್ಲಿ ಯಾವುದು, ನೀನು, ನೀನು ಅಂತ ಬಂದ್ರೆ ಬಹುವಚನದಲ್ಲಿ ಯಾವ ತಗೋತೀವಿ, ನೀವು ಅಂತ ತಗೋತೀವಿ. ಅದೇ ರೀತಿ ಪ್ರಥಮ ಪುರುಷದಲ್ಲಿ ಯಾವುದು ಬರುತ್ತೆ, ಅವನು, ಅವಳು, ಅದು. ಅದೇ ತರ ಇವನು, ಇವಳು, ಇದು, ಇವು ಕೂಡ ಉದಾಹರಣೆಗೆ ಬರುತ್ತೆ. ಬಹುವಚನದಲ್ಲಿ ಏನ್ ಮಾಡ್ತೀವಿ, ಅವನು, ಅವರು ಬರುತ್ತೆ. ಅವರು ಅಂದಲ್ಲಿ ಅದೇ ತರ ಇವರು ಕೂಡ ಬರುತ್ತೆ. ನಂತರ ಅದು ಅಂದಲ್ಲಿ ಅವು ಅಥವಾ ಇವು ಅಂತ ಕೂಡ ನಾವೇನ್ ಮಾಡ್ತೀವಿ, ಉದಾಹರಣೆಯಲ್ಲಿ ನೋಡ್ತೀವಿ. ಅಂದ್ರ ಯಾವ ತರ ಪ್ರಶ್ನೆ ಕೇಳಬಹುದು ಅಂತ ಅಂದ್ರೆ, 3ನೇ ಸಂಬಂಧಿ ಪದದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 3ನೇ ಸಂಬಂಧಿ ಪದದಲ್ಲಿ ನಾನು ಅಂತ ಕೊಟ್ಬಿಟ್ಟು ಉತ್ತಮ ಪುರುಷ ಅಂತ ಕೊಟ್ರು. ಅಂದ್ರೆ 3ನೇ ಸಂಬಂಧ. ಉದಾಹರಣೆಗೆ ನಾನು,
ಉತ್ತಮ ಪುರುಷ, ಉತ್ತಮ ಪುರುಷ ಅಂತ ಕೊಟ್ಟು. ಅದೇ ರೀತಿ ನೀವು ಅಂತಕ್ಕಂಥದ್ದು, ನೀವು ಅಂತಕ್ಕಂಥದ್ದು ಯಾವ್ದಕ್ಕೆ ಬರುತ್ತೆ? ಈ ತರ ಅವರು ಉದಾಹರಣೆಯನ್ನು ಕೇಳ್ತಾರೆ. ನೀವು ಅಥವಾ ನೀನು ಅನ್ನುವಂಥದ್ದು ಮಧ್ಯಮ ಪುರುಷ. ಅಥವಾ ಬಹು ಆಯ್ಕೆಯೊಳಗೂ ಕೇಳಬಹುದು ಅವನು, ಇದು ಯಾವ ಪುರುಷಾರ್ಥಕ್ಕೆ ಉದಾಹರಣೆಯಾದ ಪದ. ಅವನು ಅನ್ನುವಂಥದ್ದು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಪುರುಷಾರ್ಥಕ ಅಂತ ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ, ಆಮೇಲೆ ಪ್ರಥಮ ಪುರುಷ, ಆನಂತರ ಪ್ರಶ್ನಾರ್ಥಕ ಅಂತ ಕೂಡ 4 ಆಯ್ಕೆಗಳನ್ನ ಕೊಟ್ಟಾಗ ನಾವು ಆಯ್ಕೆ ಯಾವ್ದು ಹಾಕ್ಬೇಕು? ಪ್ರಥಮ ಪುರುಷ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತಾರ ಅವರು? ಉತ್ತಮ ಪುರುಷವನ್ನ ಫಸ್ಟ್ ಪರ್ಸನ್ ಅಂತ ತಗೋತಾರೆ, ಮಧ್ಯಮ ಪುರುಷವನ್ನ ಸೆಕೆಂಡ್ ಪರ್ಸನ್ ಅಂತ ತಗೋತಾರೆ, ನಂತರ ಪ್ರಥಮ ಪುರುಷವನ್ನ ಅವರು ಥರ್ಡ್ ಪರ್ಸನ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಉತ್ತಮ ಪುರುಷದಲ್ಲಿ ಐ, ವಿ, ಯು, ಯು, he, she, it, they ಈ ತರ ತಗೋತಾರಲ್ಲ. ನಾವು ಕೂಡ ಏಕವಚನ, ಬಹುವಚನ, ಆದ್ರೆ ನಮ್ಮ ಪ್ರಥಮ ಪುರುಷ ಅವರಿಗೆ ಏನಾಗಿರುತ್ತೆ? ಥರ್ಡ್ ಪರ್ಸನ್ ಆಗಿರುತ್ತೆ. ನಮ್ಮ ಉತ್ತಮ ಪುರುಷ ಅವರಿಗೆ ಫಸ್ಟ್ ಪರ್ಸನ್ ಆಗಿರುತ್ತೆ. ಹೌದು, ಮೊದಲು ಉತ್ತಮವಾಗಿ ನಾನು ಉತ್ತಮ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಾವೇನ್ ಮಾಡ್ತೀವಿ? ಪುರುಷಾರ್ಥಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಆಮೇಲೆ ಪ್ರಥಮ ಪುರುಷಾರ್ಥಗಳನ್ನ ನಾವು ನೋಡ್ತೀವಿ. ನೆನಪಿನಲ್ಲಿ ಇಟ್ಕೊಡ್ರಿ. ಉತ್ತಮ ಪುರುಷ ನಾನು, ನಾವು, ಮಧ್ಯಮ ಪುರುಷ ನೀನು, ನೀವು, ಆನಂತರ ಪ್ರಥಮ ಪುರುಷ ಅವನು, ಅವಳು, ಅದು, ಇವನು, ಇವಳು, ಇದು, ಆಮೇಲೆ ಅವರು, ಇವರು, ಇವು, ಅವು. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ಪುರುಷಾರ್ಥಕಗಳಲ್ಲಿ ಉದಾಹರಣೆಗಳನ್ನ ನೋಡ್ತೀವಿ. ಸ್ವಲ್ಪ ಹೆಚ್ಚಿನದಾಗಿ ಇವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಓದ್ಕೊಟ್ರಿ. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಇದ್ರ ಬಗ್ಗೆ ಕೇಳ್ತಾನೆ. ಅರ್ಥ ಆಯ್ತು? ನೆಕ್ಸ್ಟ್ 2ನೇ ವಿಧ ಆಗಿರುವಂತಹ ಪ್ರಶ್ನಾರ್ಥಕ ಸರ್ವನಾಮವನ್ನ ನೋಡೋಣ. ಸರ್ವನಾಮಗಳಲ್ಲಿ 2ನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಗಳ ರೂಪದಲ್ಲಿ ಇರುವಂತಹ ಸರ್ವನಾಮಗಳನ್ನು, ಉದಾಹರಣೆಗೆ ಯಾರು, ಯಾರು, ಯಾರಿಗೆ, ಯಾವಾಗ, ಏಕೆ, ಹೇಗೆ, ಅದೇ ತರ ಯಾರಿಂದ, ಎಲ್ಲಿ, ಈ ರೀತಿಯಾಗಿ ಪ್ರಶ್ನಿಸುವಂತಹ ಪದಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ. ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಾಗೇ ಆಗುತ್ತೆ. 3ನೇ ಸಂಬಂಧಿ ಪದದಲ್ಲಿ ಕೇಳಿದ್ರು ಕೂಡ ನಾವು ಹೇಳ್ಬಹುದು. ಒಂದು ಉದಾಹರಣೆಯನ್ನ ಯಾವ ರೀತಿ ಕೇಳ್ಬಹುದು ಅಂತಂದ್ರೆ, ನಾನು ಅಂತ ಕೊಟ್ರು, ಸರಿ, ಉತ್ತಮ ಪುರುಷ, ಉತ್ತಮ ಪುರುಷದಲ್ಲಿ ಏನ್ ಕೊಡ್ತಾನ ಅಂದ್ರ ಏಕವಚನದಲ್ಲಿ ನಾನು ಅಂತ ಕೊಟ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕೊಡ್ತಾನೆ. ಪ್ರಶ್ನಾರ್ಥಕ ಸರ್ವನಾಮ ಅಂತ ಕೊಟ್ಟಾಗ ನಾವು ಯಾವುದಾದ್ರೂ ಉದಾಹರಣೆಯನ್ನ ಕೊಡಬಹುದು. ಯಾರು, ಯಾರಿಗೆ, ಹೇಗೆ, ಈ ರೀತಿಯಾಗಿ ನಾವು 3ನೇ ಸಂಬಂಧಿ ಪದವನ್ನ ನಾವು ಕೊಡಬಹುದು ಅಂತ ಹೇಳ್ಬಹುದು. ಅದೇ ರೀತಿ ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ ಯಾರು, ಯಾರಿಗೆ, ಯಾವಾಗ, ಏಕೆ, ಹೇಗೆ, ಯಾರಿಂದ, ಎಲ್ಲಿ, ಈ ತರ ಪ್ರಶ್ನಿಸುವಂತಹ ಪದಗಳಿದ್ವಂತೆ ಅದಕ್ಕೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳ್ತೀವಿ. ನೆಕ್ಸ್ಟ್ 3ನೇ ಒಂದು ವಿಧ ಯಾವ್ದಾಗುತ್ತೆ? ಸರಿ, 3ನೇ ಒಂದು ವಿಧ ಸರ್ವನಾಮಗಳಲ್ಲಿ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂದ್ರೆ ತನ್ನ ಬಗ್ಗೆ, ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಬಗ್ಗೆನೇ ತಾನು ಹೆಚ್ಚಾಗಿ ವಿಚಾರ ಮಾಡುವುದು, ತನ್ನ ಆತ್ಮಗೌರವವನ್ನ ಕಾಪಾಡಿಕೊಳ್ಳುವುದು, ತಾನು, ತನ್ನ, ತಮ್ಮದು, ಈ ರೀತಿಯಾಗಿ ಉದಾಹರಣೆಗಳನ್ನ ತಗೋತೀವಿ. ಆತ್ಮಾರ್ಥಕ ಸರ್ವನಾಮಗಳಲ್ಲಿ ತಾನು, ನಾ ಹೇಳ್ತೀವಿ ಬರೀ ತಾನೇ ಬದುಕಬೇಕು ಅಂತ ವಿಚಾರ ಮಾಡ್ತಾ ನೋಡವನು ಅಂತ ಈ ತರ ಹೇಳ್ತಿರ್ತೀವಲ್ಲ. ತಾನು, ತನ್ನ ಬಗ್ಗೆನೇ ತಾನು ವಿಚಾರ ಮಾಡುವಂತವನು, ತಾನೇ ಚೆನ್ನಾಗಿರ್ಬೇಕು ಅಂತ ವಿಚಾರ ಮಾಡುವಂತ ವ್ಯಕ್ತಿ. ತಾನು, ತಮ್ಮ, ತನ್ನ, ತಮಗೆ, ಈ ರೀತಿ ಪದಗಳು ಏನ್ ಬರ್ತಾವಲ್ಲ ಅವುಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ. ಇಲ್ಲಿ 3ನೇ ಸಂಬಂಧಿ ಪದಕ್ಕೆ 3 ಮತ್ತು ಬಹು ಆಯ್ಕೆಯಲ್ಲಿ ಕೂಡ ನಾವೇನ್ ಮಾಡಬಹುದು? ಆತ್ಮಾರ್ಥಕ ಸರ್ವನಾಮಗಳನ್ನ ಪ್ರಶ್ನಿಸ್ತಾರ. ಪ್ರತಿ ಸಲನು SSLCಗೆ ಒಂದು ಪ್ರಶ್ನೆ
ಆತ್ಮಾರ್ಥಕ ಇಲ್ಲ ಅಂದ್ರೆ ಒಟ್ಟಾಗಿ ಪುರುಷಾರ್ಥಗಳಲ್ಲಿ ಸರ್ವನಾಮದಲ್ಲಿ ಒಂದು ಉದಾಹರಣೆ ಇದ್ದೇ ಇರುತ್ತೆ. ಹಾಗಾಗಿ ಸರ್ವನಾಮಗಳು ಅಂದ್ರೇನು, ಸರ್ವನಾಮಗಳಲ್ಲಿ ಇರುವಂತಹ ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕ ಸರ್ವನಾಮಗಳಿಗೆ ನೀವೇನ್ ಮಾಡ್ಬೇಕು, ಉದಾಹರಣೆಗಳನ್ನ ತಿಳ್ಕೋಬೇಕು. ಯಾವ್ಯಾವ ಬರ್ತಾವು ಅನ್ನೋದನ್ನು ಕೂಡ ಸ್ವಲ್ಪ ಜಾಸ್ತಿ ಓದ್ಕೊಂಡ್ರೆ ಒಂದು ಅಂಕ ನಿಮ್ಮ ಜೇಬಲ್ ಇದ್ದಂಗೆ, ಅಂದ್ರೆ ಒಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಹಾಗಾಗಿ ಒಂದು ಮಾರ್ಕ್ಸ್ ಕೂಡ ಹೋಗದ ಹಾಗೆ ಕನ್ನಡ ಒಂದು ವ್ಯಾಕರಣದಲ್ಲಿ ಪ್ರತಿಯೊಬ್ರು ಪರಿಣಿತ ಒಂದ್ರಿ, ಪ್ರತಿಯೊಬ್ರು ಕನ್ನಡ ವ್ಯಾಕರಣವನ್ನ ತಿಳ್ಕೊಳ್ಳಿ ಅನ್ನೋದೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರಗಳು.